ಸೊಪ್ಪು ಇವಾಗ ಹೆಚ್ಚ್ತೀನಿ. ಇದಿಷ್ಟು ರೆಡಿ ಇದೆ ನೋಡಿ. ಇದನ್ನು ಜಜ್ಕೋಬೇಕಪ್ಪ. ಶುಂಠಿನ ಜಜ್ಜೋ ಕೆಲಸ ಬೇರೆ ಇದೆ. ಜೊತೆಗೆ ಇಲ್ಲಿ ತೊಳೆದಿಟ್ಟಿದ್ದೀನಿ ಬೆಂಡೆಕಾಯಿ. ಅದೊಂದು ಒರೆಸ್ಬಿಟ್ಟು ಫ್ರೈ ಮಾಡೋ ಕೆಲಸ ಇದೆ. ಸುಮಾರು ಕೆಲಸ ಇದೆ. ಇದೆಲ್ಲ ಎತ್ತಿಡೋ ಕೆಲಸ ಇದೆ. ಸುಮಾರು ಕೆಲಸಗಳಿವೆ. ಸ್ನೇಹಿತರೆ, ಇದಿಷ್ಟು ರೆಡಿ ಮಾಡ್ಕೊಂಡಾಯ್ತು. ಸೊಪ್ಪು ಹೆಚ್ಚಾಯ್ತು. ಜೀರಿಗೆ 5 ಸೋದಿಸಿಟ್ಕೊಂಡಿದ್ದೇನೆ. ಜೀರಾ ವಾಟರ್ ಇತ್ತಲ್ವಾ ಅದರಿಂದ. ಮತ್ತೆ ಇಲ್ಲಿ 3 ಮೆಣಸಿನ್ಕಾಯಿ ಇತ್ತಲ್ವಾ, 2 ಮಾತ್ರ ಹೆಚ್ಚಿದೀನಿ. ಇದು 2 ಇದೆ ಆಯ್ತಾ. ನಿಮ್ಗೆ ಇದು 3 ಇದೆ ಅನ್ಸ್ಬೋದು, ಬಟ್ 2 ಇದೆ. ಯಾಕಂದ್ರೆ ದಪ್ಪ ಮೆಣಸಿನ್ಕಾಯಿ ಇತ್ತಲ್ಲ, ಅದನ್ನ 4 ಭಾಗ ಮಾಡಿದೀನಿ. ಜೊತೆಗೆ ಚಿಕ್ಕದಿದ್ದು 2 ಭಾಗ. ಟೋಟಲಿ 6 ಇದೆ ನೋಡಿ. ಇಲ್ಲಿ 1 2 3 4 5 6 ಇದೆ. ಸೊ 2 ಮೆಣಸಿನ್ಕಾಯಿ, ಸ್ವಲ್ಪ ಇಲ್ಲಿ ಶುಂಠಿ ಜಜ್ಜಿಟ್ಟಿದ್ದೀನಿ. ಇನ್ನೊಂದು ಮೆಣಸಿನ್ಕಾಯಿ ಹಾಗೆ ಇಟ್ಟಿದ್ದೀನಿ. ಇದು ಬೇಕಾದ್ರೆ ಮಾತ್ರ ಉಪಯೋಗಿಸ್ತೀನಿ, ಇಲ್ಲಾಂದ್ರೆ ಇಲ್ಲ. ಇದೊಂದು ಸ್ವಲ್ಪ 5 ಬೆಂಡೆಕಾಯಿದಷ್ಟೇ, ಆಮೇಲೆ ಯೂಸ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಬೇಳೆ, ಆಕ್ಚುಲಿ ಯಾವಾಗ್ಲೂ ಸ್ವಲ್ಪ ಬೇಗ ಹಾಕ್ತಾ ಇದ್ದೆ ಸೊಪ್ಪನ್ನ. ಸ್ವಲ್ಪ ಬೇಳೆ ಸ್ವಲ್ಪ ಬೆಂದೋಗಿದೆ, ನೋಡ್ಬೇಕು. ಇಟ್ಸ್ ಓಕೆ, ಏನಾಗಲ್ಲ. ಇವಾಗ ಬೇಳೆ ಬೆಂದ್ಬಿಟ್ಟಿದೆ ಚೆನ್ನಾಗಿ. ಈಗ ಇದಕ್ಕೆ ಬೇಗ ಸೊಪ್ಪು ಹಾಕ್ತೀನಿ. ಈಗ ಇನ್ನೊಂದು ಸ್ವಲ್ಪ ಬಿಸಿನೀರು ಇತ್ತಲ್ವಾ, ಅದನ್ನ ಹಾಕ್ತಾ ಇದ್ದೀನಿ. ಸೊ ಆಕ್ಚುಲಿ ಇನ್ನೊಂದು ಟೈಪು ಮಾಡ್ಬೋದು. ಇದು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದ್ರೆ ನಾವು ಇದನ್ನೆಲ್ಲ ಹುರಿದ್ಬಿಟ್ಟು ಆಮೇಲೆ ಬೆಂದಿರೋ ಬೇಳೆ ಹಾಕ್ಬೋದು. ಬಟ್ ನಾನಿಲ್ಲಿ ಹೀಗೆ ಹಾಕ್ತೀನಿ. ಯಾಕಂದ್ರೆ ಇದನ್ನ ಹುರಿಯಲ್ಲ, ಇದ್ರ ನ್ಯೂಟ್ರಿಷನ್ ಎಲ್ಲ ತುಂಬಾ ಹೋಗ್ಬಿಡುತ್ತೆ ಹುರಿದ್ರೆ. ಹಾಗೂ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಬಟ್ ನಾನು ಇವಾಗ ಯಾಕೋ ಇದೇ ತರ ಮಾಡೋಣ ಅನ್ಸ್ತಾ ಇದೆ. ಯಾಕಂದ್ರೆ ಬೇಳೆ ಬೆಂದಿರುವಾಗ ಆ ಟೈಪ್ ಮಾಡ್ತೀನಿ ಒಂದೊಂದ್ಸತಿ. ಚೆನ್ನಾಗಿ ಬೇಳೆ ಬೆಂದ್ಬಿಟ್ರೆ ಇದನ್ನೆಲ್ಲ ನಾವು ಈರುಳ್ಳಿ, ಟೊಮೆಟೊ, ಸೊಪ್ಪೆಲ್ಲ ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಇವಾಗ ಈ ತರನೇ ಮಾಡ್ತಾ ಇದ್ದೀನಿ. ಬೇಳೆ ಬೆಂದಿದ್ರು ಕೂಡ ಸೊಪ್ಪಿಲ್ಲಿ ಹಾಕ್ತಾ ಇದೀನಿ. ಇವಾಗ ಸೊಪ್ಪೇನು ಬೇಗ ಬೆಂದೋಗುತ್ತಲ್ವಾ, ಹಾಗಾಗಿ. ಈಗ ಜೀರಿಗೆ ಹಾಕೋಣ. ಜೀರಿಗೆ ಹಾಕಾಯ್ತು. ಈಗ ಟೊಮೆಟೊ, ಈರುಳ್ಳಿ ಹಾಕೋಣ. ಶುಂಠಿ ಇದೆಲ್ಲ ಹಾಕ್ಬಿಡೋಣ ಒಟ್ಟಿಗೆ. ಸ್ವಲ್ಪ ಉಪ್ಪು ಹಾಕೋಣ. ಇದು ನೋಡಿ, ಒಂದಕ್ಕೆ ಹಾಕಿಡ್ಬೇಕು ಅಂತ ಹಾಕ್ತಾನೇ ಇಲ್ಲ ನಾನಂತೂ. ಕೈಗೆ ಸಿಕ್ಕಿದ್ದು ಸ್ಪೂನ್ ತಗೊಂಡು ಮಾಡ್ತಾ ಇದ್ದೀನಿ. ಅಂದ್ರೆ ಕಲ್ಲುಪ್ಪನ್ನ ಪುಡಿ ಮಾಡಿದ್ದೆ ಅಲ್ವಾ, ಅದು. ಸೊ ಈಗ ಇದು ಚೆನ್ನಾಗಿ ಬೇಯಲಿ. ಮಿಕ್ಸ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಬೇಳೆ ಕೆಳಗಡೆನೆ ಇದ್ರೆ ಇದಾಗಲ್ಲ, ಬರೀ ಬೇಳೆ ಇನ್ನೂ ಬೆಂದೋಗ್ಬಿಡುತ್ತೆ. ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಯೂಶಲಿ ಮಿಕ್ಸ್ ಮಾಡಲ್ಲ, ಬೇಳೆ ಕೆಳಗಿದ್ರೆ ಫಸ್ಟ್ ಬೇಳೆ ಬೇಯಲಿ ಅಂತ ಹೇಳಿ. ಬಟ್ ಈಗ ಬೇಳೆ ಬೆಂದೋಗಿದಲ್ವ, ಅದಕ್ಕೆ ಮಿಕ್ಸ್ ಮಾಡ್ತಾ ಇರೋದು. ಆ ಟೈಮ್ಗೆ ಯಾವ ತರ ಆಗುತ್ತೋ ಹಾಗೆ ನೋಡ್ಕೊಂಡು ಮಾಡಿ. ಬೇಯಲಿ. ಇವಾಗ ಒಂದು ಮೀಡಿಯಮ್ ಅಲ್ಲಿ ಇಡ್ತೀನಿ. ಒಂದು 5-10 ನಿಮಿಷ ಚೆನ್ನಾಗಿ ಬೇಯಲಿ ಇದು. ಅಷ್ಟರಲ್ಲಿ ನಾನು ಇದೆಲ್ಲ ಹರುಣೆಗಳೆಲ್ಲ ತೆಗೆದಿಟ್ಕೋತೀನಿ. ಇವಾಗ ಇದು ಹುಣಸೆಹಣ್ಣು ಬೇಕಾಗುತ್ತೆ ಇದಕ್ಕೆ. ಈ ಹರುಣೆಗಳೆಲ್ಲ ತೆಗೆದು ಬಿಡ್ಬೇಕು ಸ್ವಲ್ಪ. ಕಲ್ವರ್ಸಿಡುವಂಥದ್ದು ಇವೆಲ್ಲ, ಸ್ವಲ್ಪ ಕಲ್ವರ್ಸಿಡುವಂಥದ್ದು ಇವೆಲ್ಲ. ಹಸಿ ಕಸ ತೆಗಿಬೇಕು. ಸೊಪ್ಪೆಲ್ಲ ಎತ್ತಿಡ್ಬೇಕು. ಮತ್ತೆ ಇದೊಂದು ಫ್ರೈ ಮಾಡ್ಕೊಳ್ಳೋ ಕೆಲಸ ಇದೆ. ಸುಮಾರು ಕೆಲಸಗಳಿವೆ. ತೊಳೆದಿಡೋಣ ಇದನ್ನ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕೋಬಹುದು. ನೋಡೋಣ. ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ. ಚಿಕ್ಕದಿರುತ್ತೆ ಆದ್ರೂ ಇದಕ್ಕೆ ಹಾಕ್ತಾ ಇದ್ದೀನಿ ಹಸಿ ಕಸ ಎಲ್ಲ. ಓಕೆ, ನೀಟ್ ಆಯ್ತಲ್ಲಿ. ಒರೆಸ್ಬಿಡೋಣ.
ಇಷ್ಟ ಆಯ್ತು. ಇವಾಗ ಈಗ ಜಾಲಿಸ್ತೀನಿ, ಅದೆರಡು ಕೈಲೂ ಜಾಲಿಸ್ಬೇಕು. ಸೊ ಇದೆಲ್ಲ ಸ್ವಲ್ಪ ಅದು ಕೂಡ ತೊಳೆ ಅಂತ ಅಂದ್ರೆ ಗಲ್ವರ್ಸ್ ಇಟ್ಬಿಟ್ರೆ ಮುಖ್ಯತ್ತೆ. ಸೌತೆಕಾಯಿ ಇದು ಸೌತೆಕಾಯಿ ಏನ್ ಬೇಡ ಅನ್ಸುತ್ತೆ, ಇದನ್ನ ಎತ್ತಿಟ್ಬಿಡ್ತೀನಿ ನಾನು, ಮಾಡಬೇಕಾಗತ್ತೆ. ಇಷ್ಟು ಇವಾಗ ತೊಳೆದಿಡ್ಬೇಕು, ಗಲ್ವರ್ಸ್ ಇಡ್ಬೇಕು ಕೆಲಸ ಇದೆ. ಅದಕ್ಕೊಂದ್ ಸ್ವಲ್ಪ ಏನಾರು ಮಾಡ್ಬೇಕು ಬೆಂಡೆಕಾಯಿಗೆ, ಅದೆಷ್ಟು ತೆಗೆದಿಡೋ ಕೆಲಸ ಇದೆ. ಇವಾಗ ಬೇಯ್ಲಿ, ಇದೊಂದು 5-10 ನಿಮಿಷ ಬೇಯ್ಲಿ ಚೆನ್ನಾಗಿ. ಸ್ನೇಹಿತರೆ ಇಲ್ಲಿ ಅನ್ನಕ್ಕೆ ಕೂಡ ಅಕ್ಕಿ ತೊಳೆದು ನೀರ್ ಹಾಕಿ ಇಟ್ಟಿನಿ, ಇನ್ನೂ ಒಲೆ ಆನ್ ಮಾಡಿಲ್ಲ. ಒಂದ್ 5-10 ನಿಮಿಷ ಬಿಟ್ರೆ ಸ್ವಲ್ಪ ಚೆನ್ನಾಗಿ ಅಕ್ಕಿ ನೆನೆಯುತ್ತೆ. ಅದಾದ್ಮೇಲೆ ಒಲೆ ಆನ್ ಮಾಡ್ತೀನಿ. ಸೊ ನಾಳೆ ಮಧ್ಯಾಹ್ನವರೆಗೂ ಆಗುತ್ತೆ ನನಗೆ. ಅಂದ್ರೆ ಇವತ್ತು ಮತ್ತೆ ನಾಳೆ ಬೆಳಗ್ಗೆ ಸ್ವಲ್ಪ ತಿಂದ್ಮೇಲೆ ಇನ್ನೊಂದ್ ಸ್ವಲ್ಪ ಮಿಕ್ಕಿದ್ರೆ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಪ್ರೋಬಯೋಟಿಕ್ ಆಗುತ್ತೆ, ಮಧ್ಯಾಹ್ನಕ್ಕಾಗುತ್ತೆ ಇವತ್ತಿನ ತರ. ಸ್ವಲ್ಪ ಸಂಜೆ ಮಾಡಿದ್ ಕಾಫಿ ಕೂಡ ಇದೆ, ಆಮೇಲೆ ಕುಡಿತೀನಿ. ಸೊ ಈಗ ನಾನಿಲ್ಲಿ ತಟ್ಟೆ ತೊಳೆದಿಡ್ಲೆ ಇಟ್ಟಿದ್ದೀನಿ ಸೌಟಿಡೋದಕ್ಕೆ. ಇದು ಎಷ್ಟು ಬೆಂದಿದೆ ನೋಡೋಣ ಫಸ್ಟ್. ಈಗ ಇದಕ್ಕೆ ಹುಣಸೆ ಹುಳಿ ಹಾಕುವ ಕೆಲಸ ಇದೆ. ಸ್ವಲ್ಪ ಆಗ್ಲಿ ಚೆನ್ನಾಗಿ. ನೋಡ್ತೀನಿ, ಅದಕ್ಕೆ ಒಂಚೂರು ತುಪ್ಪ ಕೂಡ ಹಾಕ್ತೀನಿ, ತುಪ್ಪ ಇದೆ ಸ್ವಲ್ಪ. ಸೊ ಇವಾಗ ಇಲ್ಲಿ ನಾನು ಸ್ವಲ್ಪ ಕಡಲೆ ಹಿಟ್ಟು, ಚಿಲ್ಲಿ ಪೌಡರು, ಜೀರಿಗೆ ಮತ್ತೆ ಅರಿಶಿನ ಇಷ್ಟು ಹಾಕಿದ್ದೀನಿ. ನೀರು ಇಟ್ಕೊಂಡಿದ್ದೀನಿ, ಇದು ಕಾಯಿಸಿರೋ ನೀರು, ಡೈರೆಕ್ಟ್ ಟ್ಯಾಪ್ ವಾಟರ್ ಬೇಡ ಅಂತ ಹೇಳಿ ಚೆನ್ನಾಗಿ ಕಲಸಿ. ಈಗ ಬೆಂಡೆಕಾಯಿ ಬೇರೆ ಇದೆ ಅಲ್ವಾ, ಇದನ್ನ ಸ್ವಲ್ಪ ಚೆನ್ನಾಗಿ ಒರೆಸಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತೀನಿ. ಫಸ್ಟ್ ಟೈಮ್ ಇದು ಅಂದ್ರೆ ಕಡಲೆ ಹಿಟ್ಟಲ್ಲಿ ಫ್ರೈ ಮಾಡ್ತಾ ಇರೋದು ಫಸ್ಟ್ ಟೈಮ್. ಬೆಂಡೆಕಾಯಿ ಹಾಗೆ ಫ್ರೈ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಕಡಲೆ ಹಿಟ್ಟಲ್ಲಿ ಫಸ್ಟ್ ಟೈಮು. ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ್ತೀನಿ. ಇವಾಗ ಚೆನ್ನಾಗಿ ಕಲಸಿ ಮತ್ತೆ ಸಿಗ್ತೀನಿ. ಈ ಹದಕ್ಕೆ ನೋಡಿ, ಈ ತರ ಹದಕ್ಕೆ ಕಲ್ಸಿದ್ದೀನಿ. ಇವಾಗ ಚೆನ್ನಾಗಿ ಟೇಸ್ಟ್ ನೋಡಿದೆ ಕರೆಕ್ಟ್ ಆಗಿದೆ. ಇವಾಗ ಬೆಂಡೆಕಾಯಿ ಎಲ್ಲ ಹೆಚ್ಕೊಂಡು ಫ್ರೈ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ಇದನ್ನ ಇರಲಿ ಇಲ್ಲಿ ಸೈಡಲ್ಲಿ. ಈಗ ಫಸ್ಟ್ ನಾನು ಸ್ವಲ್ಪ ಹುಣಸೆ ಹಣ್ಣು ಹಾಕೋ ಕೆಲಸ ಇದೆ. ಹುಣಸೆ ಹುಳಿ ಸಾರಿಗೆ ಚೆನ್ನಾಗಿ ಕಿವುಚಿ ಸ್ವಲ್ಪ ಹುಣಸೆ ಹುಳಿ ಹಾಕಿ ಸ್ವಲ್ಪ ಕೈ ಅಡ್ಡ ಇಟ್ಕೊಂಡು ಹಾಕ್ಬೇಕಿದೆ, ತೋರ್ಸಕ್ಕಾಗಲ್ಲ. ಈಗ ಹುಣಸೆ ಹುಳಿ ಹಾಕಿ ತಿರುಗಿಸ್ಕೋಬೇಕು. ಈಗ ಅನ್ನದ್ದು ಕೂಡ ಆನ್ ಮಾಡಿ ಆಮೇಲೆ ಹುಣಸೆ ಹುಳಿ ಹಾಕ್ತೀನಿ. ಅನ್ನದ್ದು ಆನ್ ಮಾಡಿದೀನಿ, ಅಕ್ಕಿ ಇಟ್ಟಿದ್ನಲ್ಲ ಅನ್ನಕ್ಕೆ ಆನ್ ಮಾಡಿದೀನಿ ಆಗ್ಲಿ ಅಂತ. ಈಗ ಹುಣಸೆ ಹುಳಿ ಕೂಡ ಹಾಕಿ ಆಯ್ತು. ಸ್ವಲ್ಪ ಹಾಕಿದ್ರೆ ಇದಕ್ಕೆ ಒಂದು ಸಾಸಿವೆ ಒಗ್ಗರಣೆ ಕೊಡ್ತೀನಿ. ಈರುಳ್ಳಿನೂ ಹಾಕ್ಬೋದು ಒಗ್ಗರಣೆಗೆ, ಚೆನ್ನಾಗುತ್ತೆ. ಈಗ ಆಲ್ರೆಡಿ ಈರುಳ್ಳಿ ಹಾಕ್ತೀನಲ್ವಾ, ಏನು ಹಾಕಲ್ಲ. ಒಂದ್ ಸ್ವಲ್ಪ ಒಣಮೆಣಸಿನ್ಕಾಯಿ ಇದೆ, ಅಂದ್ರೆ ಕೆಂಪು ಮೆಣಸಿನ್ಕಾಯಿ, ಅದು ಸಾಸಿವೆ ಹಾಕ್ತೀನಿ ಸಾಕು. ಸ್ವಲ್ಪ ಉದ್ದಿನಬೇಳೆ ಇದು ಹಾಕ್ತೀನಿ, ಕರಿಬೇವು ಅಷ್ಟೇ. ಕೊತ್ತಂಬರಿ ಸೊಪ್ಪು ಹೆಚ್ಚಾಕ್ಬೋದು, ಬೇಡ ಸೊಪ್ಪುಗಳೇ ಒಂದೇ ರಾಶಿ ಇದೆ. ಕೊತ್ತಂಬರಿ ಸೊಪ್ಪು ಏನು ಹಾಕಕ್ ಹೋಗಲ್ಲ. ಈಗ ನಾ ಹೇಳಿದ್ನಲ್ಲ, ಸಾಸಿವೆ, ಉದ್ದಿನಬೇಳೆ, ಚೂರು ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟು ಕೊಟ್ಟು ಒಗ್ಗರಣೆ ಹಾಕ್ತೀನಿ. ಹಿಂಗು ಆಕ್ಚುಲಿ ಇದೆ, ಬಟ್ ಅದು ಗಟ್ಟಿ ಇದೆ, ಅದನ್ನೇನಾದ್ರು ಮಾಡ್ಬೇಕು. ಒಂದು ಡಬ್ಬದಲ್ಲಿ ಇದೆ ಸಿಕ್ಕಾಪಟ್ಟೆ, ನೋಡಿ ಇಲ್ಲೇ ಇದೆ, ಬಟ್ ಅದು ಗಟ್ಟಿ ಇರುತ್ತೆ. ಅದೇನು ಹೆಂಗ್ ಯೂಸ್ ಮಾಡೋದು ಅಂತ ಇನ್ನೊಂದ್ಸತಿ ಹುರಿದು ಪುಡಿ ಮಾಡಿ ಇಟ್ಕೊಳಕ್ಕಾಗತ್ತ, ನೋಡ್ತೀನಿ ಇನ್ನೊಂದ್ಸತಿ ಯಾವಾಗ್ಲಾರು. ಸದ್ಯಕ್ಕೀಗ ಟೇಸ್ಟ್ ನೋಡ್ಕೊತೀನಿ, ಅದನ್ನ ಒಗ್ಗರಣೆ ಅಂತ ಕೊಡ್ತೀನಿ. ಕೆಳಗಡೆ ಇಳಿಸ್ಬಿಟ್ಟು ಚೂರು ಕುದಿ ಬರ್ಲಿ. ಈಗ ಹುಣಸೆ ಹಣ್ಣು ಹಾಕಿರೋದಲ್ವ, ಒಂಚೂರು ಬೆಲ್ಲ ಹಾಕ್ತೀನಿ, ಎಷ್ಟು ಬೆಲ್ಲ ಹಾಕಿ ಒಂದಿಷ್ಟು ಬೆಲ್ಲ ಹಾಕ್ತೀನಿ. ಇನ್ನೊಂಚೂರು ಕಮ್ಮಿ ಹಾಕ್ಬೋದಿತ್ತು, ಬಟ್ ಅದು ಕಟ್ ಮಾಡಿ ಅದಷ್ಟು ಸಿಕ್ತು. ಒಂದು 2 ಇಂಚಷ್ಟು ಬೆಲ್ಲ ಹಾಕಿದೀನಿ. ಸ್ವಲ್ಪ
ಒಂದು ಸಿಮ್ಮಲ್ಲಿ ಒಂದು 5 ನಿಮಿಷ ಬಿಟ್ಟು ಕೆಳಗಡೆ ಇಳಿಸಿ ಒಗ್ಗರಣೆ ಕೊಡ್ತೀನಿ. ಸ್ನೇಹಿತರೆ, ಈಗ ಇಲ್ಲಿ ಹುಳಿ ರೆಡಿ ಆಗಿದೆ. ಸೊಪ್ಪಿನ ಹುಳಿ, ಪಪ್ಪಂತಾನು ಹೇಳ್ಬೋದು, ಹುಳಿ ಅಂತಾನು ಹೇಳ್ಬೋದು. ಮೊಸಪ್ಪಂತೂ ಅಲ್ಲ, ಮಿಕ್ಸಿಗೆಲ್ಲ ಏನ್ ಹಾಕಿಲ್ಲ, ಬೆಳ್ಳುಳ್ಳಿ ಹಾಕಿಲ್ಲ. ಇದ್ದಿದ್ರೆ ಹಾಕ್ತಾ ಇದ್ದೆ. ಸೊ ಒಗ್ಗರಣೆ ಹಾಕೋದೊಂದು ಬಾಕಿ ಇದೆ. ಚೆನ್ನಾಗಿ ಬೆಂದಿದೆ ಎಲ್ಲ. 3 ತರ ಸೊಪ್ಪಿದೆ, ಮಾಡ್ಕೊಳ್ಳಿ, ಈಸಿ ಇದೆ. ಒಂದ್ಸತಿ ಟ್ರೈ ಮಾಡಿ. ಎಲ್ಲ ಗೊತ್ತಿರೋದು ಎಲ್ರಿಗೂ, ಬಟ್ ಕಾಂಬಿನೇಷನ್ಸ್ ಸ್ವಲ್ಪ ಬೇರೆ ಬೇರೆ ಇರುತ್ತೆ ಅಷ್ಟೇನೆ. ಟೇಸ್ಟ್ ಸಖತ್ತಾಗಿ ಆಗಿದೆ. ನೋಡಿದೆ ನಾನು. ಇಲ್ಲಿ ಒಗ್ಗರಣೆಗೆ ನಾನು ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸಿನ್ಕಾಯಿ ಒಂದು ಇಷ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಒಗ್ಗರಣೆ ಸೌಟ್ ಇಟ್ಟಿದ್ದೀನಿ. ಇಲ್ಲಿ ಅನ್ನ ಕೂಡ ಆಲ್ಮೋಸ್ಟ್ ಇದು ಮುಚ್ಚಿಡೋಣ, ಸ್ವಲ್ಪ ಒಗ್ಗರಣೆ ಹಾಕೋವರೆಗೂ. ಅನ್ನ ಕೂಡ ಆಲ್ಮೋಸ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಆಗ್ಬೇಕು. ಸ್ವಲ್ಪ ನೀರೆಲ್ಲ ಹಿಂಗ್ಬೇಕು. ಸೊ ಇವಾಗ ಕಡಲೆ ಹಿಟ್ಟು ಕೂಡ ಸ್ವಲ್ಪ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ, ಅಂದ್ರೆ ಚೆನ್ನಾಗಿ ಅದು ಬ್ಯಾಟರ್ ಆಗಿದೆ. ಇಲ್ಲಿ ಒರೆಸ್ಬಿಟ್ಟು ಬೆಂಡೆಕಾಯಿನ ಬಿತ್ತಿ 4 ಭಾಗ ಮಾಡಿ ಇಟ್ಟಿದ್ದೀನಿ. ಆಗಷ್ಟು ಎಲ್ಲ ಒಂದ್ ಸ್ವಲ್ಪ ಈ ಬೀಜ ಎಲ್ಲ ಹೀಗೆ ಒದರ್ದೆ, ಹೀಗೆ ಮಾಡಿಬಿಟ್ರೆ ಸ್ವಲ್ಪ ಬೀಜ ಎಲ್ಲ ಹೋಗುತ್ತೆ. ಇನ್ನೂ ಸ್ವಲ್ಪ ಬೀಜಗಳಿದೆ, ಇನ್ನು ಹೇಳಿದ ಬೀಜಗಳೆಲ್ಲ ಇದು ಮಾಡ್ಬಿಡು ಅಂತ. ಎಲ್ಲ ಸ್ವಲ್ಪ ಹೀಗ್ ಮಾಡಿದೆ. ಬಟ್ ಆದ್ರೂ ಕೂಡ ಆಕ್ಚುಲಿ ಇಲ್ಲೆಲ್ಲ ಹೀಗ್ ಮಾಡಿ ಸುತ್ತಲೂ ಬೀಜಗಳಿತ್ತು, ಎಲ್ಲ ಸ್ವಲ್ಪ ಎಲ್ಲ ನೀರ್ ಹಾಕಿ ಅದು ಇಲ್ಲೂ ಕಾಣ್ತಾ ಇದೆ ಬೀಜಗಳೆಲ್ಲ. ಸೊ ಆತರ ಸ್ವಲ್ಪ ಸ್ವಲ್ಪ ಬೀಜ ಇದೆ, ಸ್ವಲ್ಪ ಆದಷ್ಟು ತೆಗ್ದಿದ್ದೀನಿ. ಇರ್ಲಿ ಇದಿಷ್ಟು ಅಂತ. ಇವಾಗ ಇದನ್ನ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಸ್ವಲ್ಪ ಆಯಿಲ್ ಹಾಕೋತೀನಿ. ಇದು ಹಳೇದು ಸ್ವಲ್ಪ ಆಯಿಲ್ ಇತ್ತು, ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ ಮಾಡ್ತೀನಿ. ಜಾಸ್ತಿ ಆಯಿಲ್ ಹಾಕೊಳ್ಳಲ್ಲ, ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ತೀನಿ. ಫಸ್ಟ್ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಹಾಕಿ ಅನ್ನದ್ದೆಲ್ಲ ಆಫ್ ಮಾಡಿ ಆಮೇಲೆ ನಾನು ಬಾಣಲೆ ಇಡ್ತೀನಿ. ಯಾಕಂದ್ರೆ ಇದೆಲ್ಲ ಸಿಡಿಯುತ್ತಲ್ವ, ಸ್ವಲ್ಪ ಅನ್ನದ ಸೈಡ್ಗೆ ಇಟ್ಬಿಡೋಣ ಅಂತ. ಇದು ಬೇರೆ ಬಿಸಿ ಇರುತ್ತೆ. ಸ್ವಲ್ಪ ಆಗ್ಲಿ, ಸ್ವಲ್ಪ ನೀರು ಹಿಂಗ್ಬೇಕು. ಈಗ ಒಗ್ಗರಣೆ ಹಾಕುವ ಸಮಯ. ಸೊ ಇದು ವಿಡಿಯೋ ಮಾಡೋಕ್ಕಾಗಲ್ಲ, ಒಗ್ಗರಣೆ ಹಾಕಾದ್ಮೇಲೆ ವಿಡಿಯೋ ಮಾಡ್ತೀನಿ. ಸಾರ್ಗೆ ಹಾಕುವಾಗ ವಿಡಿಯೋ ಮಾಡ್ತೀನಿ. ಎಸ್ ಸ್ನೇಹಿತರೆ, ಇಲ್ಲಿ ಸಿಡಿದಿದೆ. ಸ್ವಲ್ಪ ಹಿಂಗೆ ತೆಗೆದು ಇಟ್ಬಿಟ್ಟಿದ್ದೆ ನಾನು, ಇದು ವಿಡಿಯೋ ಆನ್ ಮಾಡೋಣ ಅಂತ ಹೇಳಿ. ಚೆನ್ನಾಗಿ ಸಿಡಿದಾಯ್ತು ಆಕ್ಚುಲಿ. ಈಗ ಇದನ್ನ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಇದಾಗ್ಲಿ, ಸೌಂಡೇ ಬರ್ತಾ ಇಲ್ಲ. ಆಕ್ಚುಲಿ ಸೌಂಡ್ ಬಂದು ಸಿಡ್ದಾಗಿದೆ, ಆಯ್ತಾ. ಸ್ವಲ್ಪ ಬಿಸಿ ಮಾಡಿ ವಿಡಿಯೋ ಮಾಡ್ಬೇಕು ಅಂತ ಹೇಳಿ ನಾನು ಸ್ವಲ್ಪ ಸೌಟ್ ಕೆಳಗಿಟ್ಟು ಇಮಿಡಿಯೇಟ್ ವಿಡಿಯೋ, ಅಂದ್ರೆ ಮೈಕ್ದು ಇದು ಆನ್ ಮಾಡಿರ್ಲಿಲ್ಲ, ಆಯ್ತಾ. ಫಿಕ್ಸ್ ಮಾಡಿರ್ಲಿಲ್ಲ ಕನೆಕ್ಟರ್. ಸೊ ಸಿಡಿಯೋದು ಕಾಣ್ಲಿಲ್ಲ, ಬಿಡಿ ಹೋಗ್ಲಿ. ಈಗ ಹಾಕ್ಬಿಡೋಣ. ಇದ್ಯಾರು ಸೌಂಡ್ ಬರುತ್ತೆ. ಹಾಗೆ ಫೋಟೋ ತೆಕ್ಕೊಳ್ತಾ ಇದ್ದೀನಿ. ಒಂಚೂರು ನೀರು ಹಾಕೋಣ ಅನ್ಸ್ತಾ ಇದೆ, ನೋಡೋಣ. ಬೇಡ ಬಿಡಿ. ಒಂಚೂರು ಜೀರಿಗೆ ನೀರಿದೆ. ಅಂದ್ರೆ ಸುಮ್ಮನೆ ಎಣ್ಣೆ ಅಂಶ ಅಲ್ವಾ, ಸ್ವಲ್ಪ ನೀರು ಹಾಕಿದ್ರೆ ರಾಮ. ಇಲ್ಲಿ ಬೇರೆ ನೋಡಿ ನೀರಿನ ಅಂಶ, ಇದು ಬೇರೆ ಸಿಡಿಯುತ್ತೆ. ಎನಿವೇಸ್ ಸ್ವಲ್ಪ ನೀರು ಹಾಕೋಣ ಅಂತ ಹೋದೆ, ಅಲ್ಲೊಂದು ಸ್ವಲ್ಪ ಜೀರಿಗೆ ನೀರು ಚೆಲ್ತು. ಇಲ್ಲಿ ಬಿಡಿ ನೋಡಿ. ಫೋಟೋ ತೆಕ್ಕೊಂಡೆ, ಚೆನ್ನಾಗಿದೆ. ಮಧ್ಯ ಮೆಣಸಿನ್ಕಾಯಿ ಇದ್ರೆ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ. ಸೊ ಆಯ್ತು, ಮತ್ತೆ ಫೈನಲಿ ಸೊಪ್ಪಿಂದು ಸಾರು ರೆಡಿ. ಹುಳಿ ಪಪ್ಪು ಅಂತಾನು ಹೇಳ್ಬೋದು. ಸಾಸಿವೆ ಸೊಪ್ಪು, ಮೆಂತ್ಯ ಸೊಪ್ಪು,
ಮತ್ತೆ ಚಕ್ಕೋತ ಸೊಪ್ಪು, ಬತ್ವಾ ಲೀವ್ಸ್, ಮಸ್ಟರ್ಡ್ ಲೀವ್ಸ್ ಮತ್ತೆ ಮೇಥಿ ಲೀವ್ಸ್ ಇಷ್ಟು ಹಾಕಿ ಮಾಡಿರೋದು. ಮೆಣಸಿನ್ಕಾಯಿ, ಚೂರೇ ಚೂರು ಚಿಲ್ಲಿ ಪೌಡರ್ ಹಾಕಿದ್ದೀನಿ, ನಿಮ್ಗೆ ತೋರಿಸ್ಲಿಲ್ಲ ಆವಾಗಲೇ. ಸೊ ಇಷ್ಟು ಆಯ್ತು ನೋಡಿ, ಕತೆ ರೆಡಿ ಆಯ್ತು. ಇವಾಗ ಇಲ್ಲಿ ಕಡಲೆ ಹಿಟ್ಟು ಹಾಕಿ ಇದನ್ನ ಸ್ವಲ್ಪ ಬಿಸಿ ಮಾಡಿ, ಇಲ್ಲಿ ಎಣ್ಣೆ ಸಿಡಿಯುತ್ತೆ ಸ್ವಲ್ಪ, ನೋಡೋಣ. ಚೂರೇ ಚೂರು ನೀರಿದೆ, ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ತೀನಿ ಇವಾಗ. ಇರೋ ಎಣ್ಣೆನ ಸ್ವಲ್ಪ ಫಸ್ಟ್ ಬಿಸಿಯಾಗಿ, ಅದು ನೀರಿನ ಅಂಶ ಏನಾದ್ರು ಇದ್ರೂ ಕೂಡ ಹೋಗ್ಬಿಡ್ಲಿ ಅಂತ ಸ್ವಲ್ಪ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ನೋಡಿ ಸಿಡಿತಿದೆ, ಸ್ವಲ್ಪ ನೀರು ಸಿಡಿತಲ್ಲ ಅದರಲ್ಲಿ, ಅದಕ್ಕೇನೆ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಾದ್ಮೇಲೆ ನಾನು ಒಂಚೂರು ಎಣ್ಣೆ ಹಾಕ್ತೀನಿ. ಸೊ ಅಷ್ಟ್ರಲ್ಲಿ ನಾನಿಲ್ಲಿ ಊಟ ಇಲ್ಲೇ ಅಡುಗೆ ಮಾಡೋಣ ಅಂತ ಈ ನಡುವೆ ಅಡುಗೆ ಮನೇಲಿ ಕುತ್ಕೊಂಡು ಊಟ ಮಾಡ್ತೀನಿ. ಇದೆಲ್ಲ ಸ್ವಲ್ಪ ಒರೆಸ್ದೆ, ಫ್ರಿಜ್ಜಿಂದ ಸ್ವಲ್ಪ ಮೊಸರು ತೆಗೆದಿಟ್ಕೊಂಡೆ, ರಾತ್ರಿ ಜಾಸ್ತಿ ತಿನ್ನಲ್ಲ, ಸ್ವಲ್ಪನೇ. ಇಲ್ಲಿ ಸ್ವಲ್ಪ ಡ್ರೈ ಆಗಿರೋ ಸ್ಪೂನ್ ಇಟ್ಕೊಂಡಿದ್ದೀನಿ. ಸೊ ಇದು ನೋಡಿ, ಇದು ಹೇಗಾಗಿದೆ ಅಂತ. ಒಂದು ಬಾಟ್ಲು ಖಾಲಿ ಆಯ್ತು ಈ ಥರದ್ದು, ಇನ್ನೂ ಇಷ್ಟಿದೆ. ಇನ್ನೂ ಒಂದು ಬಾಟ್ಲಲ್ಲಿ 1-2 ಸತಿ ಯೂಸ್ ಮಾಡಿದ್ದೀನಿ. ಸೊ ಡಿಸ್ಟರ್ಬೆನ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇವಾಗ ಫರ್ಮೆಂಟೆಡ್, ಇದಕ್ಕೆ ಸ್ವಲ್ಪ ಇವತ್ತು ಕೂಡ ಆಪಲ್ ಸೈಡರ್ ವಿನಿಗರ್ ಹಾಕಿದ್ದೀನಿ, ಅಂದ್ರೆ ಪ್ರಿಸರ್ವ್ ಮಾಡ್ಬೋದು ಅಂತ ಅಷ್ಟೇ ಹೇಳಿ, ಇಲ್ಲಾಂದ್ರೆ ಬೇಗ ಹಾಳಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಟ್ರೈ ಮಾಡಿ ಡೆಫಿನೆಟ್ಲಿ. ಈಗ ಊಟಕ್ಕೆ ಇಷ್ಟು ಹಾಕೊಳ್ತೀನಿ, ಇಷ್ಟು ಹಾಕೋತೀನಿ. ಬಿಸಿಲಿಗೂ ಕೂಡ ಒಳ್ಳೇದು, ಸ್ವಲ್ಪ ನೀರಿನ ಅಂಶ ಕೂಡ ಹಾಕ್ತೀನಿ. ಜಾಸ್ತಿ ನೀರು ಹಾಕೊಳ್ಳಲ್ಲ, ಯಾಕಂದ್ರೆ ಇದು ಬೇಕಿದಕ್ಕೆ ಡಿಪ್ ಆಗೋದಕ್ಕೆ. ಇಲ್ಲಿ ಆಕ್ಚುಲಿ ಫರ್ಮೆಂಟ್ ಮಾಡುವಾಗ ಇಲ್ಲೊಂದು ವೆಯ್ಟ್ ಇಡುತ್ತಾರೆ ಎಲ್ರು, ನಾನು ಅದು ವೆಯ್ಟ್ ಆ ಥರದ್ದೇನು ಇಲ್ಲ, ಅದಕ್ಕೆ ಸ್ವಲ್ಪ ನೀರು ಇರಲಿ ಇದರಲ್ಲಿ ಜಾಸ್ತಿ ಅಂತ. ನೋಡಿ ಅಲ್ಲಿ ಸಿಡಿಯೋ ಕೂಡ ಕಮ್ಮಿ ಆಯ್ತು. ಇವಾಗ ಸಾಕು, ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಮುಚ್ಚಿಡೋಣ. ತಿನ್ನೋವರೆಗೂ ಸ್ವಲ್ಪ ಮುಚ್ಚಿಟ್ಟಿರ್ತೀನಿ. ಮೊಸರು ರೆಡಿ ಇದೆ, ಇದು ರೆಡಿ ಇದೆ, ಫ್ರಿಜ್ಜಲ್ಲಿ ಇಡ್ತೀನಿ. ಸ್ವಲ್ಪ ಈಗ ಇದಕ್ಕೆ ಎಣ್ಣೆ ಎಲ್ಲ ಸಿಡ್ದಾಗಿದೆ, ಅಯ್ಯೋ ಸಾರಿ, ನೀರಿನ ಅಂಶ ಎಲ್ಲ ಸಿಡ್ದಾಗಿದೆ. ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ. ಸಾಕು. ಯೂಶಲಿ ನಾನು ಯಾವಾಗ್ಲೂ ಕರಿ ಐಟಮ್ ತಿನ್ನಲ್ಲ, ತಿಂಗ್ಳಿಗೆ 1 ಸತಿನೋ 2 ಸತಿನೋ ಮಾಡ್ಕೋತೀನಿ ಅಷ್ಟೇ. ಅದು ಎಷ್ಟೋ ತಿಂಗಳು ಅದು ಇರ್ಲಿಲ್ಲ. ಐ ಥಿಂಕ್ 1 ಮಂತ್ ಮುಂಚೆ ನಾನು ಗೋಬಿ ಕರ್ದು ಮಾಡ್ಕೊಂಡಿದ್ದೆ. ಈಗ ರೀಸೆಂಟ್ ಆಗಿ ವಿಡಿಯೋನಲ್ಲಿ ಹಾಕಿದ್ದೀನಿ ಅಂತ ಕಾಣ್ತೀನಿ. 28ನೇ ತಾರೀಕು ಡಿಸೆಂಬರ್ ಬ್ಲಾಗ್ನಲ್ಲಿ ಇದೆ. ಸೊ ಸ್ವಲ್ಪ ಕಾಯಲಿ, ಆಮೇಲೆ ಡಿಪ್ ಮಾಡಿ ಹಾಕುವ. ಸ್ವಲ್ಪ ಡಿಪ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ, ಅದು ಬಿಸಿ ಆಗೋಷ್ಟರಲ್ಲಿ ಡಿಪ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಗಟ್ಟಿನೇ ಇದೆ ಕಡಲೆ ಹಿಟ್ಟು, ಗಟ್ಟಿನೇ ಇರಲಿ ಅಂತ ನಾನು ಸುಮ್ಮನೆ ನೀರಾಗಿ ಮಾಡಿದ್ರೆ ಹಿಡಿಯಲ್ಲ ಕಡಲೆ ಹಿಟ್ಟು, ಅದಕ್ಕೋಸ್ಕರ ಗಟ್ಟಿ ಮಾಡಿ. ಒಂದು ಸ್ವಲ್ಪ ಇದು ಉದ್ದ ಆಯ್ತು, ಡಿಪ್ ಆಗಲ್ಲ. ಇದು ಸರಿ ಇದೆ ನೋಡಿ, ಅಂದ್ರೆ ದೊಡ್ಡದಾಗಿಲ್ವಲ್ಲ, ಅಲ್ಲಿರೋದೇನೆ ಸ್ವಲ್ಪ ಅಷ್ಟು ಜಾಗ ನೋಡ್ಕೊಂಡು ಹಾಕ್ಬೇಕು. ಸಾಕೀಗ ಆಫ್ ಮಾಡ್ತೀನಿ ವಿಡಿಯೋ, ಸ್ವಲ್ಪ ಕಾಯಿಲೆ ಅದು. ಇದನ್ನ ಒರೆಸಿ ಇಟ್ಕೊಂಡಿದ್ದೀನಿ. ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟಿದ್ದೆ, ಐ ಮೀನ್ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟಿದ್ದೆ, ಚೆನ್ನಾಗಿ ಕಾದಿದೆ.
ಒಂಚೂರು ಬೇಗ ಹಾಕ್ಬೇಕಾಗಿತ್ತು. ಇಲ್ಲ ಇದು ನೋಡಿ, ಸ್ವಲ್ಪ ದೂರನೇ ಇಡ್ತೀನಿ ಫೋನು. ಸಿಪ್ಪೆ ಇದು ಅಂದ್ರೆ ಬೀಜ ಬೇರೆ ತೆಗ್ದಿಲ್ವಲ್ಲ, ಅದಕ್ಕೆ. ಸಾಕು. ಚಿಕ್ಕದು ಹಾಕ್ಬೋದು ಸೈಡಲ್ಲಿ. ಕೈ ಚೂರು ಇದಾಯ್ತು. ಎಣ್ಣೆ ತಾಕ್ತು, ಸದ್ಯ ಏನಾಗ್ಲಿಲ್ಲ. ಸಾಕಂತ. ಇದೊಂದು ಚಿಕ್ಕದಿದೆ ಅಲ್ಲ, ಆ ಕಡೆ ಜಾಗ ಇದೆಯಲ್ಲ, ಜಾಗ ಇರೋ ಕಡೆ ಎಲ್ಲ ಹಾಕ್ಬಿಟ್ರೆ ಬೇಗ ಆಗುತ್ತೆ. ಅದಕ್ಕೋಸ್ಕರ ಬೇಕಾದ್ರೆ ಇದನ್ನೆಲ್ಲ ಆಮೇಲೆ ಮಾಡ್ಕೋಬೋದು. ಇವಾಗ ತಿನ್ನೋದಕ್ಕೆ ಸಾಕಿಷ್ಟು ಆಫ್ ಮಾಡ್ಬಿಡ್ತೀನಿ ನಾನು. ಇದೊಂದು ಬೇರೆ ಉದ್ದದಿರೋದಿದೆ, ಕಟ್ ಮಾಡಿ ಹಾಕ್ಬಿಡೋಣ ಅನ್ಸ್ತಾ ಇದೆ, ಬಟ್ ಜಾಗ ಇಲ್ಲ. ನೋಡೋಣ ಏನಂತ. ಸದ್ಯಕ್ಕಿದಿರ್ಲಿ. ಈಗ ಆಫ್ ಮಾಡಿ ಸಾಕು. ನಾನು ಇವಾಗ ಹಸು ಬೇರೆ ಆಗ್ತಾ ಇದೆ, ಇದಿಷ್ಟು ಆಮೇಲೆ ಮಾಡ್ಕೊಳ್ತೀನಿ. ಒಂದ್ರಲ್ಲಿ ಇದೇ ಇರೋದು ಒಂಥರ ಇದಾಗ್ತಾ ಇದೆ ನಂಗೆ. ಸ್ವಲ್ಪ ಅದು ಹಾಕ್ಬಿಟ್ಟಿದ್ರೆ ಚೆನ್ನಾಗಿ, ಬಟ್ ಜಾಗ ಇಲ್ಲ ಅಲ್ಲಿ. ನೋಡಿ, ಮೆಣಸಿನ್ಕಾಯಿ ಬಜ್ಜಿ ತರ ಕಾಣ್ತಾ ಇದೆ. ಹಾಕಕ್ಕೂ ಆಗ್ತಿರ್ಲಿಲ್ಲ, ಬಿಡಿ ಜಾಗ ಇಲ್ಲ. ಹಿಂಗಾಯ್ತು, ಸ್ವಲ್ಪ ಫ್ರೈ ಆಗ್ಲಿ. ಸ್ನೇಹಿತರೆ, ಆಲ್ಮೋಸ್ಟ್ ಆಯ್ತು. ಸಾಕು, ಇವಾಗ ಇಷ್ಟು ಕೆಂಪಗಾಗಿದೆ ಅಲ್ವಾ, ತೆಗಿತೀನಿ. ಸ್ವಲ್ಪ ಸೌಂಡ್ ಕೂಡ ಚೆನ್ನಾಗಿ ಬರ್ತಾ ಇದೆ, ಗರ್ಗರಿ ತರ. ಹೇಗಾಗಿದೆಯೋ ಗೊತ್ತಿಲ್ಲ. ನೋಡಿ, ಆಕ್ಚುಲಿ ಒಂದು ಫೋಟೋ ಹಿಡಿಬೇಕಾಯ್ತು ಇದರಲ್ಲೇ ಇರುವ ಫೋಟೋ ಹಿಡಿಯೋಣ. ತೆಗೆಯೋಣ. ಸಾಕು, ಆಫ್ ಮಾಡ್ತೀನಿ ಸದ್ಯಕ್ಕೆ. ಇವಾಗ ಮಾಡ್ತಾ ಕೂತ್ಕೊಂಡ್ರೆ ಊಟಕ್ಕೆ ಲೇಟ್ ಆಗುತ್ತೆ, ಅದಕ್ಕೋಸ್ಕರ. ಆಫ್ ಮಾಡಿದ್ದೀನಿ. ಫೈನಲಿ ರೆಡಿ ಆಯ್ತು. ಫೋಟೋ ತೆಕ್ಕೊಳ್ಳೋಣ. ನೋಡಿ, ಚೆನ್ನಾಗಿ ರೆಡಿ ಆಗಿದೆ. ಸೊ ಫೋಟೋ ಅಂತ ತೆಕ್ಕೊಳ್ಳೋಣ.
ಫೈನಲಿ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ. ನಾನು ತಿಮ್ಮಿ ತರ ಇದ್ದೀನಿ. ಜಸ್ಟ್ ನೆಗ್ಲೆಕ್ಟ್ ದ ಲುಕ್ ಅಂಡ್ ಎಂಜಾಯ್ ದಿಸ್ ರೆಸಿಪಿ. ನೀವು ಟ್ರೈ ಮಾಡಿ, ಓಕೆನಾ? ಖಂಡಿತವಾಗ್ಲೂ ಟ್ರೈ ಮಾಡಿ. ತಿನ್ನೋದಕ್ಕೆ I'll enjoy. Think positive, be an optimist. Life is beautiful and make the most of it. Love you all, guys. Awareness is the beginning of your healing journey. So let's eat mindfully. ಯಾವಾಗಾದ್ರೂ ಒಂದ್ಸತಿ ಈ ತರ ಮಾಡ್ಕೊಂಡು ತಿನ್ನೋಣ. ಸೊ ತಟ್ಟೆ ರೆಡಿ ಇದೆ. ಇದೆಲ್ಲಾನು ಕೂಡ ಅಡಿಗೆದಷ್ಟೇ, ಬೇರೆ ಏನಿಲ್ಲ. ಸೊ ಇಲ್ಲಿ ನೀರು ಕೂಡ ಇಟ್ಕೊಂಡಿದ್ದೀನಿ, ಮುಚ್ಚಿಟ್ಟಿದೆ. ಅನ್ನ ರೆಡಿ ಇದೆ, ಸಾರು ರೆಡಿ ಇದೆ, ಇಲ್ಲಿ ಈರುಳ್ಳಿ ರೆಡಿ ಇದೆ, ಮೊಸರು ರೆಡಿ ಇದೆ. ತಿನ್ನೋದಷ್ಟೇ ಬಾಕಿ. ಇವಾಗ ಒಂದು ಫೋಟೋ ಇಟ್ಕೊಳ್ಳೋಣ ಅಂತ ಇದೊಂದು ಇಲ್ಲ ಓಪನ್ ಮಾಡಿ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ. ಗ್ಯಾಸ್ ಎಲ್ಲ ಆಫ್ ಇದೆ. ತಿನ್ನಕ್ ಕೂತ್ಕೋತೀನಿ. ಇದೆಲ್ಲ ಆಮೇಲೆ ತೆಗ್ದಿಡ್ತೀನಿ. ಇದೆಲ್ಲ ಆಮೇಲೆ ತೆಗ್ದಿಡ್ತೀನಿ. ಸೊ ಇವಾಗ ನಾನು ಈ ತಟ್ಟೆ ಕೆಳಗಡೆ ನೆಲದ ಮೇಲೆ ಹಂಗೆ ಇಡಬಾರ್ದಲ್ಲ, ಅದಕ್ಕೆ ನಾನು ಈ ತಟ್ಟೆ ಜಸ್ಟ್ ಒಂದು ಫೋಟೋ ತೆಗೆದು ಮತ್ತೆ ಮುಚ್ಚಿಡ್ತೀನಿ ಎಲ್ಲ. ಓಕೆ ಫೈನ್, ರೆಡಿ. ಸೊ ಏನೇನಿದೆ ನೋಡುವ. ಅನ್ನ ರೆಡಿ ಇದೆ, ಬಿಸಿನಪ್ಪ. ಟವಲಲ್ಲಿ ಹಿಂಗ್ ಮಾಡೋಣ. ಓಕೆ, ಟವಲ್ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನಂತೂ ಇಲ್ಲಿ, ಬೇಕಾಗುತ್ತೆ ಅಂತ. ಸೊ ಅನ್ನ ರೆಡಿ ಇದೆ, ಸಾರು ಪಪ್ಪು, ಸೊಪ್ಪಿನ ಪಪ್ಪು ರೆಡಿ ಇದೆ, ನೀರಲ್ಲಿ ಕುಡಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಫರ್ಮೆಂಟೆಡ್ ಈರುಳ್ಳಿ, ಬೆಂಡೆಕಾಯಿ ಫ್ರೈ, ಕಡಲೆ ಹಿಟ್ಟು, ಚಿಲ್ಲಿ ಪೌಡರು, ಅರಿಶಿನ, ಉಪ್ಪು, ಜೀರಿಗೆ ಅಷ್ಟೇ, ಬೇರೆ ಏನಿಲ್ಲ. ಮೊಸರು ಇದೆ, ಮೊಸರಿಗೆ ಸೌಟು ಕೂಡ ಇದೆ. ಅನ್ನಕ್ಕೆ ಸೌಟು ನಾನಿಲ್ಲಿ ಇದು ಹುರಿದಿದ್ನಲ್ಲ ಇದರಲ್ಲೇನೆ ಇದೆ, ಅನ್ನಕ್ಕೆ ಇಟ್ಕೊಳ್ತೀನಿ. ಸೊ ಮೊಸರಿಗೆ ಇಲ್ಲಿ ಸೌಟಿದೆ. ಇಷ್ಟು ರೆಡಿ ಇದೆ ನೋಡಿ. ಇನ್ನು ಸಮಯ. ವಿನು ವಿಡಿಯೋ ಕಾಲ್ ಮಾಡ್ತೀನಿ ಒಳ್ಳೆ ಟೈಮ್ಗೆ. ಸ್ನೇಹಿತರೆ, ವಿನು ವಿಡಿಯೋ ಮೈಕ್ ಹಾಕಿರಲಿಲ್ಲ, ಹಾಕಿದೆ. ವಿನು ವಿಡಿಯೋ ಕಾಲ್ ಮಾಡಿದ್ದ, ತೋರಿಸ್ದೆ ವಿನುಗೂ. ಒಳ್ಳೇದಾಯಿತು ಅಂತ ಹೇಳ್ದೆ. ವಿನುನು ಚೆನ್ನಾಗಿ ಊಟ ಮಾಡಿದಾನಂತೆ. ಚೆನ್ನಾಗಿ ಊಟ ಮಾಡಿರೋದೇ ಖುಷಿ ನನಗೆ. ಅವನು ನೆನಪಿಸ್ಕೊಳ್ತಾ ಊಟ ಮಾಡೋದು ಇವಾಗ. ಅವರು ಸೊಪ್ಪಿನ ಸಾರೆಲ್ಲ ಮಾಡಿದಾಗ ಎಷ್ಟು ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾಯಿದ್ರು. ತುಪ್ಪನೇ ಹಾಕಿಲ್ಲ, ಆ್ಯಕ್ಚುಲಿ ಮರ್ತೇ ಹೋಯ್ತು ನಾನು. ಅನ್ನಕ್ಕೆ ತುಪ್ಪ ಹಾಕ್ಕೊಳ್ತೀನಿ ಸ್ವಲ್ಪ. ಸಾಕಿದನ್ನು ಮುಚ್ಚಿಡೋಣ. ತುಪ್ಪ ಹಾಕ್ತೀನಿ ಇದಕ್ಕೆ. ತುಪ್ಪ ಹಾಕಿ ಆಯಿತು. ಈಗ ಅದು ಹಾಕೋದು ವಿಡಿಯೋ ಮಾಡೋಕ್ಕಾಗಲ್ಲ ಇವಾಗ. ಅಲ್ಲಿ ಪ್ರತಿಯೊಂದು ಮಾಡುವಾಗ ಕಷ್ಟ ಆಗುತ್ತೆ. ಇವಾಗ ಸಾರು ಹಾಕುವ, ಸೊಪ್ಪಿಂದು ಪಪ್ಪು ಚೆನ್ನಾಗಿ ತಿರುಗಿಸಿ. ಒಗ್ಗರಣೆಲ್ಲ ಹಾಕಿದ್ಮೇಲೆ ಟೇಸ್ಟ್ ನೋಡಿಲ್ಲ ನಾನು, ಚೆನ್ನಾಗೇ ಇರುತ್ತೆ. ಸಾಕು. ಈಗ ಇದನ್ನು ಈಗ ತಿನ್ನುವ ಸಮಯ. ತಿಂದು ರುಚಿ ನೋಡಿ ಹೇಳ್ತೀನಿ ನಿಮಗೆ. ಹಾಗೆ ಒಂದು ಫೋಟೋ ತೆಕ್ಕೊಂಡು ಬಿಸಿ ಇದೆ. ಅಮ್ಮ ವಿಡಿಯೋ ನೋಡ್ತಾ ಇದ್ದರೆ ಇದನ್ನಂತೂ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ನಾನು ಹೇಳ್ತೀನಿ. ಈಗ ಇದೊಂದು ನಾಳೆಯಿಂದ ರೆಗ್ಯುಲರ್ ಹೆಲ್ತ್ ವಿಡಿಯೋಸ್ ಮಾಡ್ತೀನಿ ನಾನು. ಸೂಪರ್ ಅಂದರೆ ಸೂಪರಾಗಿದೆ. ತುಂಬ ಚೆನ್ನಾಗಿದೆ. ಚೂರು ಉಪ್ಪು ಕಮ್ಮಿ, ಬಟ್ ಪರವಾಗಿಲ್ಲ. ಸಕ್ಕ ಇದೆಲ್ಲ ಇದೆಲ್ವ, ಇದು ತಿಂದು ನೋಡ್ತೀನಿ ಇವಾಗ. ಸಕ್ಕತ್ತಾಗಿದೆ.
ಈರುಳ್ಳಿ ಹಾಕಿದೆ. ಚೂರು ಉಪ್ಪು ಹಾಕಿ ಚೆನ್ನಾಗಿ ಕಲ್ಸ್ಕೊಂಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಚೂರು ಉಪ್ಪು ಹಾಕಿ ಕಲಸಿದ್ದೀನಿ, ಸಖತ್ತಾಗಿರುತ್ತೆ. ಇವಾಗ ನೋಡಿ, ಈಗ ಒಂದು ಈರುಳ್ಳಿ ಇಟ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ನೋಡಿ. ಡೆಫಿನೆಟ್ಲಿ ಟ್ರೈ ಮಾಡಿ, ಓಕೆನಾ? ಇದನ್ನು ತಿಂತೀನಿ ಸ್ನೇಹಿತರೆ, ಸಕ್ಕತ್ತಾಗಿದೆ ಮಾತ್ರ. ಹಿಂದೆ ಪರ್ಕೆ ಅದು ಇಗ್ನೋರ್ ಮಾಡಿ. ಜುಟ್ಲ ಬಂದ್ರೆ ಅಂತ ಅಲ್ಲೇ ಇಟ್ಟಿರ್ತೇನೆ. ಬೆಂಡೆಕಾಯ್ದು ಕಡಲೆ ಹಿಟ್ಟು ಹಾಕಿ ಮಾಡಿರೋದು ಫಸ್ಟ್ ಟೈಮ್ ಇದು, ಆಯ್ತಾ? ಇದು ಬಿಡಿ ಪರ್ಕೆ ಕಾಣ್ಬೇಕು. ಇದೆಲ್ಲ ಎತ್ತಿಡ್ಬೇಕು. ಆಮೇಲೆ ತುಂಬಾ ಚೆನ್ನಾಗಿದೆ ಅಲ್ಲ, ಟ್ರೈ ಮಾಡಿ, ಓಕೆನಾ? ಈರುಳ್ಳಿದು ನಾ ಹೇಳಿ ಟ್ರೈ ಮಾಡಿ. ಸಾರು ಕೂಡ ಟ್ರೈ ಮಾಡಿ, ಸೊಪ್ಪಿನ ಸಾರು, ಪಪ್ಪು ಅಂದ್ರೆ ಈ ಕಾಂಬಿನೇಷನ್ ಅಲ್ಲಿ ಮೆಂತ್ಯ ಸೊಪ್ಪು, ಸಾಸಿವೆ ಸೊಪ್ಪು, ಚಕ್ಕೋತ ಸೊಪ್ಪು, ಸಿಂಪಲ್ ಆಗಿ ಚೆನ್ನಾಗಿದೆ. ಮತ್ತೆ ಬೆಂಡೆಕಾಯ್ದು, ಡೋಂಟ್ ಮಿಸ್ ದಿಸ್. ಟ್ರೈ ಮಾಡಿ, ಆಯ್ತಾ? ಮತ್ತೆ ಸಿಗ್ತೀನಿ. ತಿನ್ನುವ ಇದ್ರಲ್ಲಿ ಬಿಸಿ ಇವಾಗ. ಅದು ಬೆಂಡೆಕಾಯಿ ಒರ್ಸಕ್ ಬಟ್ಟೆ ಅದು ಸಪ್ರೇಟ್ ಆಗಿ ಒಗ್ದಿರೋ ಬಟ್ಟೆ ಯೂಸ್ ಮಾಡಿದ್ದೆ. ಬೆಂಡೆಕಾಯಿ ಅದು ಕಾಯಿತು. ಏನೇ ಆದ್ರೂ ಮನೆ ಊಟ ಸ್ನೇಹಿತರೆ. ಅದರಲ್ಲಿ ಮೆಣಸಿನ್ಕಾಯಿ ಕೂಡ ಇದೆ, ಫರ್ಮೆಂಟೆಡ್ ಅಲ್ಲಿ. ಅದ್ಭುತ. ಡೆಫಿನೆಟ್ಲಿ ಮನೇಲಿ ಊಟ ಮಾಡೋಣ ಇನ್ಮೇಲೆ. ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋಣ. ನಾನು ಹೊರಗಡೆ ಎಲ್ಲ ಕಮ್ಮಿ ಮಾಡಬೇಕು, ಆರೋಗ್ಯ ಕಾಪಾಡ್ಕೊಳ್ಳೋಣ, ಓಕೆನಾ? Love you all guys. Take care. Keep going. Keep trusting the process. Awareness is the beginning of your healing journey, of our healing journey. Keep going. Bye-bye. Take care. Love you all. Tata. Love you all. ಇಲ್ಲಿ ಮಿಕ್ಕಿದ್ದು ಫರ್ಮೆಂಟೆಡ್ ಆನಿಯನ್ ಫುಲ್ ಹಾಕೊಂಡ್ಬಿಟ್ಟಿದ್ದೀನಿ. ಅದ್ರ ಜೊತೆ ಇದ್ದಿದ್ದು ಮೆಣಸಿನ್ಕಾಯಿ ಸ್ವಲ್ಪ ಸೈಡ್ಗೆ ಇಟ್ಟಿದ್ದೀನಿ. ಬೇಕಾದ್ರೆ ಅಂದ್ರೆ ತುಂಬಾ ಜಾಸ್ತಿ ಆಗುತ್ತಲ್ವಾ ಖಾರ, ಬೇಕಾದಷ್ಟು ಹಾಕೊಳ್ಳೋಣ ಅಂತೇಳಿ. ಜಾಸ್ತಿ ಖಾರ ತಿನ್ನೋರು ಫುಲ್ ತಿನ್ಬೋದು, ಏನಾಗಲ್ಲ. ಇನ್ನೊಂದ್ 2 ಇದೆ. ಸ್ವಲ್ಪ ಮೊಸರು ಹಾಕೊಂಡಿದ್ದೀನಿ. ಒಂದಿಷ್ಟನ್ನ ಹಾಕೊಂಡು ಸ್ವಲ್ಪ ಮೊಸರು ಹಾಕೊಂಡು ಸೊಪ್ಪಿಂದು ಸಾರು ಒಂದ್ ಸ್ವಲ್ಪ ಹಾಕಿ ಈರುಳ್ಳಿ ಹಾಕಿದ್ದೀನಿ. ಇಷ್ಟು ತಿಂದು ಊಟ ಮುಗಿಸೋದು ಇವಾಗ ಕತೆ.